ಪ್ರತಿ ವರ್ಷವೂ ಕೂಡ ನಮ್ಮ ದೇವಸ್ಥಾನ ಹೊಸ ವರ್ಷದ ಆಚರಣೆಯನ್ನು ಹಮ್ಮಿಕೊಂಡು ಬರ್ತಾ ಇದೆ. ಈ ವರ್ಷ ವೈಕುಂಠ ಏಕಾದಶಿ 30ನೇ ತಾರೀಕು ಆದರೆ 1ನೇ ತಾರೀಕು ಹೊಸ ವರ್ಷದ ಆಚರಣೆ ನಡೆಯಿದೆ. ಈ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಒಂದು ಮಹತ್ತರವಾದ ಚರಿತ್ರೆ ಇದೆ. ಯಾವುದಕ್ಕಾಗಿ ಆಚರಣೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಪ್ರಶ್ನೆ ಹಾಕಿದರೆ, ಈ ಒಂದು ದೇವಸ್ಥಾನದ ಕುಂಭಾಭಿಷೇಕದ ಸಂದರ್ಭದಲ್ಲಿ ಮೇಲುಗಡೆಯಾಗಿ ಕಂಗೊಳಿಸಿ ನಮ್ಮ ಹೃದಯ ಸ್ಪರ್ಶಿಯಾಗಿ ನಮ್ಮನ್ನು ಅಗಲಿಟ್ಟಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೃತ ಹಸ್ತದಿಂದ ಸುಮಾರು 12 ಅಡಿ ಚಿನ್ನದ ಕಲಶ ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ನಾನು ನೆನೆಸಿಕೊಂಡೆ. ಆ ಮಹಾನ್ ಭಾವದ ಅಮೃತ ಹಸ್ತದಿಂದ 1994 ಇರಬಹುದು ಸುಮಾರು ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಅಣ್ಣ ಅವರು ಪಾರ್ವತಿ ಅಮ್ಮನವರ ಜೊತೆ ಬಂದಿದ್ದರು ದರ್ಶನಕ್ಕೆ. ಸುಮಾರು ಭಕ್ತಾದಿಗಳು ತಿರುಪತಿಯಲ್ಲಿ ದರ್ಶನವಾಗದೆ ಸರತಿಯ ಸಾಲಿನಲ್ಲಿ ಇಲ್ಲಿ ನಿಂತು ದರ್ಶನ ಮಾಡತಕ್ಕಂಥ ಸಂದರ್ಭ. ಅಣ್ಣ ಅವರು ಕೇಳ್ತಾರೆ, ಇವತ್ತಿಗೆಲ್ಲ ಏನು ಪ್ರಸಾದವನ್ನು ನೀವು ಸಿದ್ಧಪಡಿಸಿದ್ದೀರಿ? ನಾನು ಮೇಲುಕೋಟೆಯಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿಯಾದ್ದರಿಂದ ಮೇಲುಕೋಟೆ ಕುಡಿಯುವವರೇ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನದ ಇಲ್ಲಿವರೆಗೂ ಕೂಡ ಉಡುಗಿನದ ಒಂದು ವಿಶೇಷತೆ ಇವತ್ತು ನಡೀತಾ ಬರ್ತಾ ಇದೆ. ಕುಡಿಯುವವರ ಪ್ರಸಾದವನ್ನು ಎಲ್ಲರಿಗೂ ನೀಡತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇನೆ ಎನ್ನುತ್ತಕ್ಕಂಥದ್ದು ನಾನು ತಿಳಿಸಿದ್ದೆ. ಅಣ್ಣ ಒಂದು ಮಾತು ಹೇಳ್ತಾರೆ, ತಿರುಪತಿ ದೇವಸ್ಥಾನದ ದರ್ಶನ ಆಗದೆ ದರ್ಶನ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಭಕ್ತಾದಿಗಳು ಸಾರ್ಥಿಯ ಸಾಲಿನಲ್ಲಿ ನಿಂತುಕೊಂಡು ದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಯಾವ ರೀತಿ ಲಾಡು ಪ್ರಸಾದ ನಿವೇದನೆ ಆಗುತ್ತೆ ಅದೇ ರೀತಿ ತಾವು ಸಂಕಲ್ಪವನ್ನು ಮಾಡಿ ಮುಂದಿನ ವರ್ಷದಿಂದ ನಡೆಸಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಆವತ್ತು ನೆರವೇರಿಸ್ತಾರೆ. ಇವತ್ತು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಮಾತು. ಆವತ್ತು ಪಾರ್ವತಮ್ಮನವರು ಕೂಡ ಪಕ್ಕದಲ್ಲೇ ಇರ್ತಾರೆ. ಸ್ವಾಮಿಗಳಿಗೆ ಕಾಣಿಕೆಯನ್ನು ಮೊದಲಾಗಿ ಸಮರ್ಪಿಸುವುದಕ್ಕಂತ ಮಾತನ್ನ ಹೇಳ್ತಾರೆ. 1,000 ರೂಪಾಯಿ ಕಾಣಿಕೆಯನ್ನು ಅವರು ನೀಡಿದ್ದು. ಆ 1,000 ರೂಪಾಯಿ ಅಮೃತ ಹಸ್ತದಿಂದ ಬಂದಿರತಕ್ಕಂಥದ್ದು ಇವತ್ತು ಲಕ್ಷವಾಗಿ ಕಂಗೊಳಿಸ್ತಾ ಇದೆ ಅಂತಂದರೆ ಇದು ಮರೆಯೋದಕ್ಕೆ ಆಗದೇ ಇರ್ತಕ್ಕಂಥ ಹೊಸ ವರ್ಷದ ಆಚರಣೆಯಿಂದ ಈ ನೆಪದಲ್ಲಿ ಅವರು ಅಂತರ್ಯಾಮಿಯಾಗಿರ್ತಕ್ಕಂಥ ಮೇಲ್ಮಟ್ಟರಾಗಿರ್ತಕ್ಕಂಥ ಕರ್ನಾಟಕದ ಜನಗಳ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಲಕ್ಷೋಪಲಕ್ಷ ಜನಗಳು ನಡೆಯತಕ್ಕಂಥ ಸಂದರ್ಭ ಇದು. ಈ ಸಂದರ್ಭದಲ್ಲಿ ನಾವು ಅವರ ಮಾತನ್ನು ಅನುಚಾನವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು ಒಂದು 25-30 ವರ್ಷ ಆಗಿರಬಹುದು. ಈ ಸಂದರ್ಭದಲ್ಲಿ ಕೇವಲ ನಾವು ಆರಂಭ ಮಾಡಿರ್ತಕ್ಕಂಥದ್ದು 10,000 ಲಾಡು ವಿತರಣೆಯನ್ನು ಆರಂಭ ಮಾಡ್ತೀವಿ. ಆಮೇಲೆ 50,000ಕ್ಕೆ ಮುಂದಕ್ಕೆ ಹೀಗೆ ವೃದ್ಧಿ ಆಗುತ್ತಾ ಜನಸ್ತೋಮ ಜಾಸ್ತಿ ಆಗುತ್ತಾ ಪ್ರಾತಃ ಕಾಲ 4 ಗಂಟೆಯಿಂದ 12 ಗಂಟೆಯಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸರದಿ ಸಾಲಿನಲ್ಲಿ ಯಾವ ವಿಧವಾದ ತೊಂದರೆ ಇರತಕ್ಕಂಥ ಹಂಚತಕ್ಕಂಥ ಭಕ್ತಾದಿಗಳ ಸಹಕಾರದಿಂದ ಇಲ್ಲಿಯವರೆಗೂ ಕೂಡ ನಡೆದುಕೊಂಡು ಬರ್ತಾ ಇದೆ. 2 ಲಕ್ಷದ ಲಾಡುವಿಗೆ ಇವತ್ತು ಏರಿದೆ ಅಂತಂದರೆ ಅದು ಅಣ್ಣವರ ಹಿರಿಯ ಸಂಕಲ್ಪ ಎಂಬತಕ್ಕಂಥ ಅದನ್ನು ನಾನು ಮತ್ತೊಮ್ಮೆ ನೆನೀತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಯೋಗ ನರಸಿಂಹಸ್ವಾಮಿಗಳು ದೇವಸ್ಥಾನಕ್ಕೆ ಬಂದು ನಾವೆಲ್ಲ ಪುನೀತರಾಗಿದ್ದೀವಿ. ನಮ್ಮ ಗುರುಗಳಾದ ಭಾಷಣ ಸ್ವಾಮಿಗಳು ಮತ್ತು ಶ್ರೀನಿವಾಸ ಸ್ವಾಮಿಗಳು ಇವರ ಕೃಪೆಯಿಂದ ನಾವು ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇದ್ದೀವಿ. ಅವರು ಹೊಸ ವರ್ಷನ ಒಂದು ಯೋಗ ನರಸಿಂಹಸ್ವಾಮಿ ಪ್ರಸಾದ ಲಡ್ಡು ಇಂದ ಶುರು ಮಾಡ್ತಿದ್ದಾರೆ. ಅದೆಲ್ಲ ತಿಂದು ನಾವು ಪುನೀತರಾಗಿ ಇಡೀ ವರ್ಷ ಕಳೀಬೋದು. ಜನರಿಗೆ ಒಂದು ಸುತ್ತ ತುಂಬ ಖುಷಿಯಾಗುತ್ತೆ ನಾವು ಇಲ್ಲಿ ಭಾಗವಹಿಸೋಕ್ಕೆ. ಅವರಲ್ಲಿ ನಮ್ಮ ತಂದೆ ತಾಯಿನ ನಾನು ನೋಡ್ತಾ ಇದ್ದೀನಿ. ಅದೇ ಪ್ರೀತಿ ನಮಗೆಲ್ಲ ತೋರಿಸ್ತಾ ಇದ್ದಾರೆ ಅವರು. ಮತ್ತು ಅಭಿಮಾನಿಗಳು, ದೇವರುಗಳು, ನಾವು ಪ್ರೀತಿನೂ ನಮಗೆಲ್ಲ ಸಿಕ್ಕಿದೆ. ಅಪ್ಪಾಜಿ ಅಮ್ಮ ಎಲ್ಲೂ ಹೋಗಿಲ್ಲ, ನಿಮ್ಮಲ್ಲೆಲ್ಲ ಇದ್ದಾರೆ ಅಂದ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಮಸ್ಕಾರ.